ರಾಜಣ್ಣನ ಪರವಾಗಿ ನಾನು ನಿಮ್ಮ ಹತ್ರ ಸಾರಿ ಕೇಳ್ತೀನಿ. ರಿಯಲಿ ಸಾರಿ ಅತ್ತೆ. ಅತ್ತೆ, ನಿಮ್ಗೇನು ಆಗಿಲ್ಲ ತಾನೆ? ರಾಜಣ್ಣ ಮುಂಗೋಪಿ ನಿಮ್ಗೇನು ಮಾಡಿಲ್ಲ ತಾನೆ? ಛೇ, ಈ ಥರ ಮಾತ್ರ ಆಗಬಾರ್ದಿತ್ತು ಅತ್ತೆ. ಒಂದೇ ಮನೇಲಿರೋರು ನಾವು. ಬೆಳಿಗ್ಗೆ ಎದ್ರೆ ನಮ್ಮ ಮುಖ ನೀವು, ನಿಮ್ಮ ಮುಖನ ನಾವು ನೋಡಬೇಕು. ರಾಜಣ್ಣ ಹೀಗೆ ಮಾಡಬಾರ್ದಿತ್ತು ಅತ್ತೆ. ರಾಜಣ್ಣಂಗೆ ಅವ್ರ ತಂದೆ ಸಿಕ್ಕಿಲ್ಲ ಅನ್ನೋ ಫ್ರಸ್ಟ್ರೇಷನಲ್ಲಿ ಹೀಗೆ ಮಾಡಿದ್ದಾರೆ. ಪ್ಲೀಸ್ ಇದನ್ನು ನೀವು ತಪ್ಪಾಗಿ ಅರ್ಥ ಮಾಡ್ಕೋಬೇಡಿ. ಇಲ್ಲ ಅಂಬುಲಿ ಅತ್ತೆ, ನನಗೆ ಯಾಕೋ ನೀವು ಈಗಲೂ ನೋವಲ್ಲೇ ಮಾತಾಡ್ತಿದ್ದೀರಾ ಅನಿಸ್ತದೆ. ನೀವು ತುಂಬ ಒಳ್ಳೆಯವರು ಅತ್ತೆ. ಆದರೆ ಸ್ವಂತ ಅಕ್ಕನ ಗಂಡನೇ ಕೂಡ ಹಾಕೋ ಅಷ್ಟು ಚೀಪ್ ಮೆಂಟಾಲಿಟಿಯವರು ಅಂತೂ ಅಲ್ಲ ಅಲ್ವಾ ಅತ್ತೆ? ಏನು? ಅದೇ ಅತ್ತೆ, ಚೀಪ್ ಜನ. ಸ್ವಂತ ಅಕ್ಕನ ಗಂಡನೇ ಕೂಡ ಹಾಕೋ ಅಷ್ಟು ಚೀಪ್ ಜನ ಅಲ್ಲ ಅಂದೆ. ಹೌದತ್ತೆ, ಅದು ನನಗೆ ಚೆನ್ನಾಗಿ ಗೊತ್ತು. ಅಮೂಲ್ಯ, ಇಷ್ಟು ವರ್ಷ ನನ್ನ ಸ್ವಂತ ಮಕ್ಕಳಿಲ್ಲ ಅಂತ ನಾನು ಯಾವತ್ತೂ ಕೊರಗಲಿಲ್ಲ. ವೇದಾಂತ್, ವಿಕ್ರಾಂತ್, ಧ್ರುವ ಇವರೇ ನನ್ನ ಮಕ್ಕಳು ಅಂತ ಅಂದ್ಕೊಂಡಿದ್ದೆ. ಆದರೆ ಇವತ್ತು ನಿಂಗೆ ಗೊತ್ತಾ ಅಮೂಲ್ಯ, ನನ್ಗೆ ಯಾಕೆ ಸ್ವಂತ ಮಕ್ಕಳಿಲ್ಲ ಅಂತ? ನಾನು ನನ್ನ ಗಂಡಂಗೆ ಹೇಳಿದ್ದೆ, ನನ್ನ ಅಕ್ಕನ ಮಕ್ಕಳೇ ನನ್ನ ಮಕ್ಕಳು, ನನಗಿನ್ಯಾವ ಮಕ್ಕಳು ಬೇಡ ಅಂತ. ಆದರೆ ಇವತ್ತು ಧ್ರುವ ಇವತ್ತು ನನ್ನನ್ನು ಕೊಂದೇ ಬಿಡ್ತಾ ಇದ್ದ ಅನ್ಸುತ್ತೆ. ಹೊಟ್ಟೆ ಬಟ್ಟೆ ಕಟ್ಟಿ ಸಾಕಿ ಬೆಳೆಸಿದ್ದಕ್ಕೆ ಸರಿಯಾದ ಬಹುಮಾನನೇ ಕೊಟ್ಟ. ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ. ನೀವು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅತ್ತೆ. ನನಗೆ ಯಾಕೋ ತುಂಬ ತಲೆನೋವು. ಅಯ್ಯೋ ಹೌದಾ? ಹಾಗಾದರೆ ಬನ್ನಿ ಅತ್ತೆ, ಹೆಡ್ ಮಸಾಜ್ ಮಾಡಿಕೊಡ್ತೀನಿ. ಇದೇನಿದು? ನನ್ನ ವಿಷಯದಲ್ಲಿ ಅಮೂಲ್ಯ ಇಷ್ಟೊಂದು ಬದಲಾಗಿದ್ದಾಳ? ಏನೋ ಹೆಣ್ಣು ಅನ್ನೋ ಕನಿಕರದಿಂದ ನನ್ನ ಬಚಾವ್ ಮಾಡಿದ್ಲು. ಆದರೆ ಈ ರೀತಿ ಕನ್ಸರ್ನ್ ಯಾಕೋ ನಂಬಕ್ಕಾಗ್ತಾ ಇಲ್ಲ. ಬನ್ನಿ ಅತ್ತೆ, ಬನ್ನಿ. ಮಂಜಣ್ಣ, ಓ ಇಲ್ಲಿದ್ದೀರಾ? ಸುಧಾಕರ, ಬಾ ಕೂತ್ಕೋ. ಕೂತ್ಕೊಳ್ಳೋಷ್ಟು ಟೈಮ್ ಇಲ್ಲ ಮಂಜಣ್ಣ. ಆದರೂ ಬರಬೇಡ ಅಂದರೂ ಬಂದಿದೆಯಲ್ಲ, ಯಾಕೆ? ಇಲ್ಲೇ ಪಕ್ಕದ ಬೀದಿಲಿ ಒಬ್ರು ಮನೆಗೆ ಹೆಣ್ಣು ತೋರಿಸ್ಬೇಕಾಗಿತ್ತು, ಹಾಗೆ ನಿಮ್ಗೆ ನೆನಪಾಯ್ತು ಬಂದೆ. ಸುಧಾಕರ, ನೀನು ಇಲ್ಲಿಗೆ ನನ್ನ ಸ್ನೇಹಿತನಾಗಿ ಬಂದಿದ್ರೆ ಓಕೆ. ನನ್ನ ಮಗಳಿಗೆ ಗಂಡು ಹುಡ್ಕೊಂಡು ಬಂದಿದ್ದೀನಿ ಅಂತ ಮಾತ್ರ ಹೇಳಬೇಡ. ಯಾಕಪ್ಪ, ನಿನ್ನ ಮಗಳಿಗೆ ವಯಸ್ಸಾಗಿಲ್ವಾ? ಈಗ ಮದುವೆ ಆಗೋದಕ್ಕೆ ಒಳ್ಳೆ ಟೈಮು. ಇಲ್ಲ ಸುಧಾಕರ, ಈಗಲೇ ನಮ್ಮ ಮಗಳಿಗೆ ಮದುವೆ ಮಾಡೋ ಯೋಚನೆ ನಮಗಿಲ್ಲ. ಅಣ್ಣ, ಇದೇ ನೀವು ತಪ್ಪು ಮಾಡೋದು. ನೋಡಿ, ನೀವು ಹೀಗೆ ಬಿಟ್ಟರೆ ನಿಮ್ಮ ಹಿರಿಯ ಹೆಣ್ಮಕ್ಳುಗಳು ಲವ್ ಮಾಡಿ ಮದುವೆ ಮಾಡ್ಕೊಂಡ್ರಲ್ಲ, ಮದುವೆ ಮಾಡ್ಕೊಂಡ್ಬಿಡ್ತಾಳೆ ಅಷ್ಟೇ. ನೋಡಿ, ನಮ್ಮನೆ ಹೆಣ್ಮಕ್ಳ ವಿಷಯ ನೀವು ಮಾತಾಡಬೇಡಿ. ಹೌದು, ಅವರು ಲವ್ ಮಾಡಿನೇ ಮದುವೆ ಮಾಡ್ಕೊಂಡಿದ್ದಾರೆ. ಏನೀಗ? ಅಯ್ಯೋ ಹಾಗಲ್ಲಮ್ಮ, ನಿಮ್ಮ ಮನೆಯಿಂದ ನನಗೆ ಒಂದೇ ಒಂದು ಬಿಸ್ನೆಸ್ಸು ಆಗಿಲ್ಲ ಅಂತ ಬೇಜಾರು. 3 ಜನ ಹೆಣ್ಮಕ್ಳು ಅವ್ರ ಹುಡುಗರನ್ನ ಅವರೇ ಹುಡಿಕೊಂಡು ಲವ್ ಮ್ಯಾರೇಜ್ ಆಗ್ಬಿಟ್ರು. ಹೀಗೆ ಊರವರೆಲ್ಲ ಲವ್ ಮ್ಯಾರೇಜ್ ಆದರೆ ನಮ್ಮಂಥವ್ರು ಎಲ್ಲಿ ಹೋಗ್ಬೇಕು ಹೇಳಿ? ನಾವು ಜಾತಕ, ಕುಲ, ಗೋತ್ರ ಅಂತ ನೋಡಿ ಮದುವೆ ಮಾಡಿಸ್ತೀವಿ, ಲವ್ ಮ್ಯಾರೇಜ್ ಥರವಲ್ಲ. ಜಾತಕ, ಕುಲ, ಗೋತ್ರ ಅಂಥದ್ದು ಮಾಡಿದ ಮದುವೆಗಳ ಡಿವೋರ್ಸ್ ಆಗಿರೋದು ನಾನು ನೋಡಿಲ್ವಾ? ಅದಾಗಲ್ಲ ಮಂಜಣ್ಣ. ಈಗ ನಿಮ್ಮ ಹಿರಿಯ ಹೆಣ್ಮಗಳದೇ ನೋಡಿ, ಜಾತಕ ನೋಡಿಲ್ಲ, ಕುಲ, ಗೋತ್ರ ಏನು ನೋಡಿಲ್ಲ, ಮದುವೆ ಆಗ್ಬಿಟ್ಲು. ಅವಳ ಗಂಡ ಸತ್ತೋಗ್ಬಿಟ್ಟ. ನೋಡು, ನಾಲ್ಗೆ ಇದೆ ಅಂತ ಏನೇನೋ ಮಾತಾಡಬೇಡ. ಕೋಪ ಬಂದರೆ ಆಮೇಲೆ
ಸುಮ್ಮನೆ ಇಲ್ಲಿಂದ ಹೊರಟೋಗು. ನಾನು ಏನಂದೆ ಮಂಜಣ್ಣ, ಇರೋದನ್ನ ಇದ್ದ ಹಾಗೆ ಹೇಳ್ದೆ. ನಿಮ್ಮ ಹಳ್ಳಿನ ಜಾತಕನ ಮದುವೆಗಿಂತ ಮುಂಚೆ ತೋರಿಸಿದ್ರೆ ಅಲ್ಪಾಯುಷಿ ಅಂತ ಗೊತ್ತಾಗ್ತಿತ್ತಾ? ನೋಡೋ, ನನ್ನ ಕೋಪ ನೆತ್ತಿಗೆ ಇರೋದಕ್ಕಿಂತ ಮುಂಚೆ ಇಲ್ಲಿಂದ ಜಾಗ ಖಾಲಿ ಮಾಡಿ ನೀನು. ಸರಿ ಬಿಡು ಮಂಜಣ್ಣ, ನೀನು ಕೋಪ ಮಾಡ್ಕೋಬೇಡ. ನೋಡು ಮಂಜಣ್ಣ, ನಾನು ಹೋಗೋಕ್ಕಿಂತ ಮುಂಚೆ ನಿಂಗೊಂದು ಮಾತು ಹೇಳ್ಬಿಟ್ಟು ಹೋಗ್ತೀನಿ. ನಾನೀಗ ನೋಡಿರೋ ವರ ಇದೆಯಲ್ಲ, ಅಂಜಲಿಗೆ ಸರಿಯಾದ ಜೋಡಿ, ದೊಡ್ಡ ಶ್ರೀಮಂತರು. ನಾನು ನಿನ್ನೇನೋ ನಿನಗೆ ಹೇಳಿದ್ದೆ, ನನ್ನ ಮಗಳ ಮದುವೆನ ಈಗಲೇ ಮಾಡಲ್ಲ ಅಂತ. ಅವಳಿಗೆ ದೊಡ್ಡ ದೊಡ್ಡ ಕನಸುಗಳಿವೆ. ಅವಳು ಕನಸುಗಳನ್ನು ಈಡೇರಿಸೋದಕ್ಕೆ ನನ್ನ ಕೈಲಿ ಆಗದೇ ಇದ್ರೂ ಪರವಾಗಿಲ್ಲ, ಆದರೆ ಈಗಲೇ ಅಂತೂ ಖಂಡಿತ ಮದುವೆ ಮಾಡಲ್ಲ. ಅವಳಿಗೆ ಆಸ್ಟ್ರೇಲಿಯಾಕ್ಕೆ ಹೋಗಿ ಓದಬೇಕು ಅಂತ ತುಂಬ ಆಸೆ ಇದೆ. ನನಗೆ ಅಲ್ಲಿಗೆಲ್ಲ ಕಳ್ಸೋದಕ್ಕಾಗದೇ ಇದ್ದರೂ ಅವಳು ಇಲ್ಲಿ ಎಲ್ಲಿವರೆಗೂ ಓದ್ತಾಳೋ ಅಲ್ಲಿವರೆಗೂ ಓದಿಸ್ತೀನಿ. ಅಲ್ಲಣ್ಣ, ಹೆಣ್ಮಕ್ಳಿಗೆ ಓದಿಸಿದ್ರೆ ಏನು ಲಾಭ? ಗಂಡು ಮಕ್ಳಿಗೆ ಓದಿಸಿದ್ರೆ ದುಡ್ದಾಕ್ತಾರೆ, ದುಡ್ಡು ತಂದು ಕೊಡ್ತಾರೆ. ಸುಧಾಕರ, ಮನೆ ಅಂದರೆ ಲೆಕ್ಕಾಚಾರ ಅಲ್ಲ, ಎಲ್ಲದನ್ನು ಹಣದಿಂದ ತೂಕ ಮಾಡೋ ಮನುಷ್ಯ ನನ್ನಲ್ಲ. ನಮ್ಮ ಮನೆ ನಾನು ನಿನಗೆ ಅರ್ಥ ಆಗೋದಿಲ್ಲ, ದಯವಿಟ್ಟು ಹೊರಡು ಅನ್ನಲ್ಲ. ವೈಜಯಂತಿ, ಇವತ್ತು ದೀಪಾವಳಿ ಹಬ್ಬ. ಎಲ್ಲರ ಬಾಳೆಯಲ್ಲೂ ಕತ್ಲೆ ಕಳೆದು ಬೆಳಕು ಬರಲಿ ಅಂತ ದೇವ್ರಿಗೆ ಪೂಜೆ ಮಾಡಮ್ಮ. ಪುರಾರುಣ ವಿಗ್ರಹಾನ್ ತ್ರಿನಯನಾನ್ ಮಾಣಿಕ್ಯಮೌಲಿ ಸ್ಫುರತಾರಾ ನಾಯಕ ಶೇಖರ ಸ್ಮಿತಮುಖಿ ಆಪೇಣ ವಕ್ಷೋರುಹಾಂ ರಕ್ತೋತ್ಪಲಂ ಬಿಭ್ರತೀಂ ಸೌಮ್ಯಾಂ ರತ್ನಘಟಸ್ಥರಕ್ತಚರಣಾಂ ಧ್ಯಾಯೇತ್ ಪರಾಮಂಬಿಕಾಂ. ಸಾರ್ಥಕ್ ಸರ್, ಹೊಸ ಅಮ್ಮ ಸಖತ್ತಾಗಿ ಹಾಡು ಹೇಳ್ತಾರಲ್ವಾ? ಸರಿಗಮ್ಮಪ್ಪ ಸೀನಿಯರ್ಸ್ ಅಂತ ಏನಾದರೂ ಇದ್ದಿದ್ದರೆ ಇವ್ರನ್ನ ಅಲ್ಲಿ ಕಳಿಸ್ಬೋದಿತ್ತು. ರೈ, ಅಲ್ಲಿ ಪೂಜೆ ಮಾಡ್ತಿದ್ದಾರೆ, ಸ್ವಲ್ಪನಾದರೂ ಕಾಮನ್ ಸೆನ್ಸ್ ಇದೆಯಾ ನಿಮಗೆ? ಸೈಲೆಂಟಾಗಿರೋಕೆ ಏನು ತೊಗೊಳ್ತೀರಾ? ದೀಪಾವಳಿ ಹಬ್ಬದ ಬೋನಸ್ಸು. ಅಮ್ಮ ಒಂದು ನಿಮಿಷ. ಏನ್ ಮಾಡ್ತಿದ್ದೆ ಅಮೂಲ್ಯ ಅವರೇ? ಯಾಕೆ ನಮಸ್ಕಾರ ಮಾಡಿದ್ರಿ? ಯಾಕಮ್ಮ ಮಾಡಬಾರ್ದು? ದೊಡ್ಡೋರಿಗೆ ನಮಸ್ಕಾರ ಮಾಡೋದು ತಪ್ಪ? ಚಿಕ್ಕವರು ದೊಡ್ಡವ್ರಿಗೆ ನಮಸ್ಕಾರ ಮಾಡಬೇಕು, ಹೌದು. ಆದರೆ ದೇವರ ಎದುರಿಗೆ ನಿಂತಾಗ ನಾವು ಬೇರೆಯವ್ರಿಗೆ ನಮಸ್ಕಾರ ಮಾಡಬಾರ್ದು. ಯಾಕೆಂದರೆ ಎಲ್ಲರ ಎದುರಿಗೂ ಅವನೇ ದೊಡ್ಡವನು. ತಾಯಿನೇ ದೇವರು ಅಂತ ಹೇಳ್ತಾರಲ್ವಮ್ಮ. ಅಮ್ಮ, ನನಗೊಂದು ಪ್ರಶ್ನೆ. ರಾಮ ಕೃಷ್ಣ ದೇವರು ನಿಜ, ಅವ್ರುಗಳೇ ಅವ್ರ ತಾಯಂದ್ರ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಳ್ಳುವಾಗ ನಾನೇ ತಗೋಬಾರ್ದುಮ್ಮ? ಒಂದು ಲೆಕ್ಕದಲ್ಲಿ ಹೇಳಬೇಕು ಅಂತಂದರೆ ನೀವು ಈ ಮನೆಗೆ ದೇವ್ರಿದ್ದ ಹಾಗೆಮ್ಮ. ನಾವು ಯಾರೂ ದೇವರಲ್ಲ. ಸರಿ, ನಿಮ್ಮಿಷ್ಟ. ತಗೊಳ್ಳಿ ಕಾಂತವ್ರೆ. ಕಾಂತವ್ರೆ, ಯಾಕೆ ಕಾಲು ಹಿಡ್ಕೊಂಡಿದ್ದೀರಾ? ಬಿಡಿ. ಹೊಸ ಅಮ್ಮ, ನೀವು ನನಗೆ ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತು ಅಂತ ಆಶೀರ್ವಾದ ಮಾಡೋವರೆಗೂ ನಾನು ನಿಮ್ಮ ಕಾಲು ಬಿಡಲ್ಲ.
ರೌಡಿ ಮೇಡಮ್ ಹೇಳಿದ್ರಲ್ಲ ನೀವು ದೇವರು, ಅದಕ್ಕೆ ನಿಮ್ಮ ಆಶೀರ್ವಾದಕ್ಕೆ ಎಷ್ಟು ಶಕ್ತಿ ಇದೆ ಅಂತ ನೋಡೋಣ. ನಾನು ಕೂಡ ಹಳ್ಳಿಕಟ್ಟೆ ಸುದ್ದೆ, ಆಲದ ಮರ ಸುದ್ದೆ, ಹಲಸಿನ ಮರ ಸುದ್ದೆ. ಲೋಕಾಂತ ಅರಳಿಕಟ್ಟೆ ಆಲದ ಮರ ಓಕೆ, ಹಲಸಿನ ಮರ ಯಾಕೋ ಸುತ್ತೋದಕ್ಕೋದೆ? ಅಜ್ಜಿ, ಯಾವ ಮರ ಸುತ್ತಿದ್ರೇನೋ ನನಗೆ ಮದುವೆ ಆಗಿಲ್ಲ, ಈಗ ಅದೆಲ್ಲ ಮ್ಯಾಟ್ರು. ಹೊಸ ಅಮ್ಮ, ನನಗೆ ಯಾವ ದೇವರು ಆಶೀರ್ವಾದ ಮಾಡಿಲ್ಲ, ನೀವಾದರೂ ಆಶೀರ್ವಾದ ಮಾಡಿ. ನಂಗೆ ಆದಷ್ಟು ಬೇಗ ಮದುವೆ ಆಗಲಿ. ಹೆಣ್ಮಗು ಆದರೆ ವೈಜಯಂತಿ ಅಂತ ಹೆಸರಿಡ್ತೀನಿ, ಗಂಡು ಮಗು ಆದರೆ ಅಮೂಲ್ಯ ಅಂತ ಹೆಸರಿಡ್ತೀನಿ. ಶ್ರೀಕಾಂತ, ಸಾರಿ ರೌಡಿ ಮೇಡಮ್, ವೇದಾಂತ್ ಅಂತ ಹೆಸರಿಡ್ತೀನಿ. ಒಟ್ಟಿನಲ್ಲಿ ನಾನು ಬರ್ಗೆಟ್ ಬ್ರಹ್ಮಚಾರಿಯಿಂದ ಮದುವೆ ಆಗಬೇಕು ಅಷ್ಟೇ. ಆಯಿತು, ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತು. ಈಗ ಹೇಳಿ. ಥ್ಯಾಂಕ್ ಯು ಅಮ್ಮ. ನಿಮ್ಮ ಆಶೀರ್ವಾದದಿಂದ ಆದಷ್ಟು ಬೇಗ ನಾನು ಕೇಸರಿ ಬಾತು ಉಪ್ಪಿಟ್ಟು ತಿನ್ನಂಗೆ ಆಗಲಿ. ಈ ಕಾಂತ, ನೀವೇನೋ ಹೇಳಿದ್ರಲ್ಲ, ಏನಾದ್ರು ಅರ್ಥ? ಸಾರ್ಥಕ್ ಸರ್, ನಾನು ತುಂಬ ವಿಚಾರ ಮಾತಾಡಿದೆ. ಯಾವ ವಿಚಾರದ ಬಗ್ಗೆ ಹೇಳ್ತಾ ಇದ್ದೀರಾ? ಅದೇ ರೀ, ಕೇಸರಿ ಬಾತು ಉಪ್ಪಿಟ್ಟು ತಿನ್ನೋ ಭಾಗ್ಯ ಬರಲಿ ಅಂದ್ರಲ್ಲ, ಅದರ ಅರ್ಥ ಏನು? ಅಂದರೆ ನಾನೊಬ್ಬರು ಮನೆಗೆ ಹೋಗಿ ಕಾಲ್ ಮೇಲೆ ಕಾಲು ಹಾಕ್ಕೊಂಡು ಕೇಸರಿ ಬಾತು ಉಪ್ಪಿಟ್ಟು ತಿನ್ಕೊಂಡು ಹೆಣ್ಣು ನೋಡಂಗಾಗಲಿ ಅಂತ. ರೀ ಕಾಂತ, ಇಲ್ಲಿ ತನಕ ಹುಡುಗಿ ನೋಡೋ ಶಾಸ್ತ್ರ ಮಾಡಿಲ್ವಾ? ಧ್ರುವ, ಆ ಭಾಗ್ಯ ಎಲ್ಲಿವರೆಗೂ ಬಂದಿಲ್ಲ, ಇನ್ನು ಮುಂದಕ್ಕೂ ಬರೋ ಸ್ವಲ್ಪ ಡೌಟ್ ಇದೆ. ಏನ್ರಿ ಕಾಂತ, ಹೌದೇನ್ರಿ? ಇಲ್ಲ ಧ್ರುವ ಸರ್, ನನ್ನ ಫೋಟೋ ನೋಡೆ ಎಲ್ಲ ಹುಡುಗಿರು ನನ್ನ ರಿಜೆಕ್ಟ್ ಮಾಡ್ತಾ ಇದ್ದಾರೆ. ಕಾಂತ, ನಿಮ್ಮ ಮದುವೆ ಟೈಮ್ ಬಂದಾಗ ಆಗುತ್ತೆ. ನಾಳೆ ಲಾಯರ್ ಬರೋದಕ್ಕೆ ಹೇಳಿದ್ನಲ್ವಾ, ಹೇಳಿದ್ರಾ? ಹಾಂ ಮೇಡಮ್, ಮಾತಾಡಿದ್ದೀನಿ, ಬರ್ತಾರೆ. ಅಮ್ಮು, ಲಾಯರ ಏನಕ್ಕೆ? ಏನಿಲ್ಲ ರಾಜಣ್ಣ, ಒಂದು ಸ್ಮಾಲ್ ರಿಜಿಸ್ಟ್ರೇಷನ್ ಇತ್ತು, ಅದಕ್ಕೆ ಅಷ್ಟೇ. ನಾಳೆ ಎಲ್ಲ ಗೊತ್ತಾಗುತ್ತೆ ನಿಮಗೆ. ಅಮ್ಮು ಯಾಕೆ ಲಾಯರ್ನ ಕರೆಸ್ತಾ ಇದ್ದಾಳೆ? ನನಗೆ ಗೊತ್ತಿರೋ ಹಾಗೆ ಯಾವುದೇ ರಿಜಿಸ್ಟ್ರೇಷನ್ ಇಲ್ವಲ್ಲ. ಅಮ್ಮು ಬಂದಾಗಲಿಂದ ವಿಚಿತ್ರವಾಗಿ ಆಡ್ತಾ ಇದ್ದಾಳೆ. ಇಷ್ಟು ದಿನ ಸುವಾಸಿನಿ ಏನೇ ಮಾಡಿದರೂ ಕ್ವಶನ್ ಕೇಳ್ತಾ ಇದ್ಲು, ಡೌಟ್ ಬರ್ತಿದ್ಲು. ಆದರೆ ಈಗ ತುಂಬ ವಿಚಿತ್ರವಾಗಿ ಆಡ್ತಾ ಇದ್ದಾಳೆ. ಲಾಯರ್ನ ಬೇರೆ ಕರೆಸ್ತಾ ಇದ್ದಾಳೆ. ಏನಿದ್ರ ಅರ್ಥ? ಹೊಸಮ್ಮ, ಇದೇನು ಹಂಗೆ ನಿಂತ್ಬಿಟ್ಟಿದ್ದೀರಾ? ಪ್ರಸಾದ ಕೊಡಿ. ಈ ಕಾಂತ, ಬಂದಾಗಿಲ್ಲ ಪ್ರಸಾದ ಅಂತೀರಾ. ಒಂದಿನಾದ್ರೂ ಮಂಗಳಾರತಿಗೆ 8 ಆಣಿ ಕಾಸು ಹಾಕಿದ್ದೀರಾ? ಮಂಗಳಾರತಿ ಆದಮೇಲೆ ಪ್ರಸಾದ ತಗೊಳ್ಳೋದು ವಾಡಿಕೆ ಅಲ್ವಾ ಸರ್? ಕೊಡಿ ಹೊಸಮ್ಮ. ಇಲ್ಲೇ ಹಾಕಿ. ಇಷ್ಟೆಷ್ಟು ಹಾಕಿದ್ರಿ? ಹಾಕಿ ಇನ್ನೊಂದು ಸ್ವಲ್ಪ ಹಾಕಿ. ಬೇಡ, ಅಜ್ಜಿ ಹೊಸ್ಕೊಂಡಿದ್ದಾರೆ, ಅವ್ರು ಕೊಡಿ. ಹಸ್ಕೊಂಡಿದ್ದಾರೆ, ಅದೇನು ಮಾತ್ರ ಅದು ಪ್ರಸಾದಕ್ಕೆ. ಮೊದಲೇ ಹೆಣ್ಮಕ್ಳು ನನ್ನ ಎಡಗಣ್ಣನ್ನು ನೋಡ್ತಾ ಇಲ್ಲ. ಇದಕ್ಕೇನು ಇಷ್ಟು ಅರ್ಜೆಂಟ್ ಆಗಿತ್ತು? ಕೂದಲೊಳ್ಳೆ ಚಿಕ್ಕ ಮಕ್ಕಳು ಚಡ್ಡಿ ಥರ ಉದ್ರಿ ಹೋಗ್ತಾ ಇದೆಯಲ್ಲ, ಎಲ್ಲ ಈ ಮನೆಯವ್ರು ಕೊಡೋ ಟೆನ್ಷನಿಂದನೇ ಆಗ್ತಾ ಇರೋದು. ನನ್ನ ಜೀವನ ಹಿಂಗಾಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಇನ್ನೂ ಮದುವೆನೇ ಆಗಿಲ್ಲ, ಆಗಲೇ ಕೂದಲು ಉದುರ್ತಾ ಇದೆ. ಈ ಕೂದಲು ಉದುರ್ದನ್ನ ನಿಲ್ಸಕ್ಕೆ ಸಾಧ್ಯವಾಗಲ್ವಾ? ಏನಪ್ಪ ಮಾಡೋದು? ಅಯ್ಯಯ್ಯೋ. ಶ್ರೀಕಾಂತ, ಧ್ರುವ ಸರ್, ನಿಮ್ಮನ್ನೇ ಹುಡ್ಕೊಂಡ್ ಬರ್ತಾ ಇದ್ದೆ, ನೋಡಿದ್ರೆ ನೀವೇ ಬಂದ್ಬಿಟ್ರಿ. ಏನು ಸಮಾಚಾರ? ಅದು ಏನೂ ಇಲ್ಲ ಧ್ರುವ ಸರ್, ನೀವು ಹುಷಾರಿಲ್ಲದೆ ಇರಬೇಕಾದ್ರೆ ಒಂದು ಆಯುರ್ವೇದಿಕ್ ಸೆಂಟ್ರಿಗೆ ಹೋಗಿದ್ರಲ್ಲ, ಅಲ್ಲಿ ನಿಮಗೆಲ್ಲ ಹುಷಾರಾಯ್ತಾ?
ಹೌದು. ಹಾಗಿದ್ರೆ ನನಗೆ ಕೂದಲು ಉದುರ್ತಾ ಇದೆ, ಅದನ್ನ ನಿಲ್ಸಕ್ಕೆ ಏನಾದರೂ ಔಷಧಿ ಕೊಡ್ತಾರಾ ಅಂತ ಒಂಚೂರು ಕೇಳ್ಬಿಟ್ಟು ಹೇಳ್ತೀರಾ? ನಿಮಗೆ ಪುಣ್ಯ ಬರುತ್ತೆ. ರೀ ಕಾಂತ, ಮಟ್ ಮಧ್ಯಾಹ್ನ ಕಾಮಿಡಿ ಮಾಡಿದ್ರೆ ತಲೆ ಮೇಲೆ ಹಾಕ್ತೀನಿ ನೋಡಿ. ರೀ ನಿಮ್ಮ ತಲಾಟೆಗೆ ನಂಗೆ ಟೈಮ್ ಇಲ್ಲ, ನಾನು ಕೇಳಿದಕ್ಕೆ ಆನ್ಸರ್ ಮಾಡಿ ಅಷ್ಟೇ. ಸರಿ ಕೇಳಿ ಸರ್, ನಿಮಗೆ ನನ್ನ ಕೂದಲಿನ ಮೇಲೆ ಕಾಳಜಿ ಇಲ್ಲದೆ ಇದ್ರೂ ಪರವಾಗಿಲ್ಲ, ನನಗೆ ನಿಮ್ಮ ಮೇಲೆ ಕಾಳಜಿ ಇದೆ. ಕೇಳಿ ಕೇಳಿ. ಅಮ್ಮು ಯಾಕೆ ಲಾಯರ್ನ ಬರೆದು ಕೇಳಿದ್ರೆ? ಅಯ್ಯೋ ಅದಾ, ಅದು ಗೊತ್ತಿಲ್ಲ ಸರ್. ರೀ ಮತ್ತೆ ದೊಡ್ಡದಾಗಿ ಗೊತ್ತಿರೋ ಥರ ಅದ ಅಂತಂದ್ರಿ? ಅದು ಆವಾಗ ಗೊತ್ತಿತ್ತು ಸರ್, ಆದ್ರೆ ಇವಾಗ ಮರ್ತೋಯ್ತು. ಅಂತ ಏನು ಆಟ ಆಡ್ತಿದ್ದೀರಾ ನಂತರ? ನಾನು ಯಾಕೆ ನಿಮ್ಮ ಜೊತೆ ಆಟ ಆಡ್ಲಿ ದುವಾ ಸರ್, ಈ ಮನೆಯವರೇ ನನ್ನ ಆಟ ಆಡಿಸ್ತಾ ಇದ್ದಾರೆ. ಕಾಣದ ಕೈಯಿಂದ ಆಟ, ನಿಮ್ಮಿಂದ ನನಗೆ ಬಗಡಿ ಗೂಟ. ರೀ ಸುಮ್ಮನೆ ಹೇಳಿ, ಈಗ ಲಾಯರಾಗಿ ಬರ್ತಿದ್ದಾರೆ. ನೀವು ಹೇಳಿ ಅಂದ್ರೆ ಏನು ಮಾಡ್ತೀನಿ ಗೊತ್ತಾ? ಈಗ ಏನ್ ಮಾಡ್ತೀರಾ? ಏನು ಮಾಡ್ತೀನಾ? ನೀವು ಹೇಳೋವ್ರಿಗೆ ಕೀ ಕೊಡಲ್ಲ. ಅಯ್ಯೋ ಧ್ರುವ ಸರ್, ದಯವಿಟ್ಟು ಕೀ ಕೊಡಿ ಧ್ರುವ ಸರ್. ಇನ್ನು ಮೊನ್ನೆ ತಗೊಂಡಿದ್ದೀನಿ ಹೊಸ ಗಾಡಿ, EMI ಎಲ್ಲ ಕಟ್ಟಿ ಸ್ವಂತ ಮಾಡ್ಕೊಂಡಿದ್ದೀನಿ. ಇನ್ನು ಒಂದು ಹುಡುಗಿ ಕೂಡ ಗೊತ್ತಿಲ್ಲ ಈ ಗಾಡಿ ಮೇಲೆ. ಕೀ ಕೊಡ್ತೀನಿ, ಫಸ್ಟ್ ಲಾಯರಾಗಿ ಬರ್ತಿದ್ದಾರೆ ಅಂತ ಹೇಳಿ. ಧ್ರುವ ಸರ್, ನನ್ನ ಗಾಡಿ ಕೀನ ನೀವೇ ಇಟ್ಕೊಳ್ಳಿ. ಮಾನವ ಬರುವಾಗ ಬೆತ್ತಲೆ, ಹೋಗುವಾಗ ಬೆತ್ತಲೆ, ಈ ಸೆಂಟ್ರಲ್ಲಿ ಸ್ಟ್ಯಾಂಡ್ ಹಾಕಿರೋ ಬೈಕು ಯಾಕಲೆ? ಇರಲಿ, ನನ್ನ ಬೈಕಿ ನಿಮ್ಮ ಹತ್ರನೇ ಇರಲಿ. ನಾನು ನಟರಾಜ ಸರ್ವಿಸಲ್ಲಿ ಹೋಗ್ತೀನಿ. ಏರ್ ಕಮ್ಮಿ ಇದೆ, ಏರ್ ಹಾಕ್ಸಿ. ಇಂಜಿನ್ ಆಯಿಲ್ ಎಲ್ಲ ಚೇಂಜ್ ಮಾಡಿಸ್ಬಿಡಿ. ನನಗೇನು ಕೇಳಿಸ್ತಾ ಇಲ್ಲ. ಅತ್ತೆ, ಬಾ ಅಮೂಲ್ಯ. ಈಗ ಹೇಗಿದ್ದೀರಾ ಅತ್ತೆ? ರಾತ್ರಿ ಚೆನ್ನಾಗಿ ನಿದ್ದೆ ಬಂತಾ? ಹಾಂ. ಅಂದಂಗೆ ಅತ್ತೆ, ನೀವು ರಾತ್ರಿ ಊಟ ಸರಿಯಾಗಿ ಮಾಡಲಿಲ್ಲ, ಅದಕ್ಕೆ ಟಿಫಿನ್ ತೊಗೊಂಬಂದಿದ್ದೀನಿ, ಜ್ಯೂಸು ತೊಗೊಂಬಂದಿದ್ದೀನಿ. ಇದೇನು ಆಶ್ಚರ್ಯ, ಅಮೂಲ್ಯ ಹೇಗೆ ಇಷ್ಟೊಂದು ಬದಲಾಗೋದಕ್ಕೆ ಸಾಧ್ಯ? ನನ್ನ ನೋಡಿದ್ರೆ ಕಾಲ್ ಕೆರ್ಕೊಂಡು ಜಗಳಕ್ಕೆ ಬರ್ತಾ ಇದ್ದವಳು ಸಡನ್ ಆಗಿ ಚೇಂಜ್ ಆಗಿದ್ದಾಳಲ್ಲ. ಇದೇನಾದ್ರೂ ಇವಳು ಪ್ಲಾನಾ? ಏನು ಯೋಚನೆ ಮಾಡ್ತಿದ್ದೀರಾ ಅತ್ತೆ? ನನ್ನ ನೋಡಿದ್ರೆ ಸಾಕು ಕಾಲ್ ಕೆರ್ಕೊಂಡು ಜಗಳಕ್ಕೆ ಬರೋಳು ಈಗೇನು ಹೀಗೆಲ್ಲ ಉಪಚಾರ ಮಾಡ್ತಾಳೆ ಅಂತನಾ? ನಿನಗೆ ಹೇಗೆ ಗೊತ್ತಾಯ್ತು? ಬಿಡಿ ಅತ್ತೆ, ಇಷ್ಟೇ ಆದರೂ ನೀವು ನಮ್ಮ ಅತ್ತೆ ಅಲ್ವಾ? ಇಲ್ಲ ಅತ್ತೆ, ನನ್ನಿಂದ ತಪ್ಪಾಗಿದೆ. ನಾನು ನಿಮ್ಮನ್ನ ತುಂಬ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೆ. ನನಗೆ ನಿಮ್ಮ ಮೇಲೆ ತುಂಬ ಕೋಪ ಇತ್ತತ್ತೆ. ಯಾಕಂದರೆ ನೀವು ನಮ್ಮ ಮನೆಯವ್ರನ್ನ ತುಂಬ ಅವಮಾನ ಮಾಡಿದ್ರಿ, ಕೀಳಾಗಿ ನೋಡಿದ್ರಿ. ಅದಕ್ಕೆ ಸಿಕ್ಕಾಪಟ್ಟೆ ಕೋಪ ಇತ್ತು. ಆದರೆ ಈಗ ಯೋಚನೆ ಮಾಡಿದ್ರೆ ನೀವು ಹಾಗೆ ಮಾಡಿದ್ರಲ್ಲಿ ಏನೋ ತಪ್ಪೇ ಇಲ್ಲ ಅನಿಸುತ್ತೆ. ಇದಕ್ಕೆ ಅಲ್ವಾ ಅತ್ತೆ ಮೆಚುರಿಟಿ ಅಂತ ಹೇಳೋದು. ನೀವು ಕ್ಲಾಸ್ ಕುಟುಂಬದವರು. ವೇದಾಂತ್ ಪಕ್ಕಾ ಕ್ಲಾಸು, ನಾನು ಪಕ್ಕಾ ಮಾಸು. ತಾಯಿ ಸ್ಥಾನದಲ್ಲಿ ನಿಂತು ನೋಡಿದಾಗ ಯಾವ ತಾಯಿ ತಾನೇ ನಮ್ಮ ಸಂಬಂಧನ ಒಪ್ಕೋತಾರೆ ಹೇಳಿ? ಈಗ ನಾನೇ ನಿಮ್ಮ ಜಾಗದಲ್ಲಿ ನಿಂತು ಯೋಚನೆ ಮಾಡಿದಾಗ ನನಗೆ ಅರ್ಥ ಆಯಿತು, ನಾನೇ ತಪ್ಪು, ನೀವು ಸರಿ ಅಂತ. ಅದಕ್ಕೆ ಅತ್ತೆ ನಾನು ನನ್ನನ್ನು ಚೇಂಜ್ ಮಾಡ್ಕೋತಾ ಇದ್ದೀನಿ.
ನೀವು ನನ್ನ ಸೊಸೆಯಾಗಿ ಒಪ್ಕೊಳ್ಳೋ ಥರ ಬದಲಾಗ್ತಾ ಇದ್ದೀನಿ.